ಏನು ಓಪನ್ ಆಗಿಲ್ಲ. ಮೊನ್ನೆ ಪ್ಯಾಂಟ್ ತೊಗೊಂಡಿದ್ದೆ ಫ್ರೆಂಡ್ಸ್, ಅದೇನಾಗಿದೆ ನಮ್ಮ ಬಿಂದ್ಯಾಗೆ ತೊಗೊಂಡಿದ್ದು. ಸೊ ನೈಟ್ ಪ್ಯಾಂಟು ಅದೇನಾಗಿದೆ, ಈ ಸೈಡು ಫುಲ್ಲು ಓಪನ್ ಆಗಿತ್ತು, ಈ ಸೈಡು ಇಷ್ಟು ಓಪನ್ ಆಗಿತ್ತು. ಎಷ್ಟು ಧೂಳಿತ್ತು ಗೊತ್ತಾ. ಈ ಫ್ಲಿಪ್ಕಾರ್ಟ್ ಅವ್ರು ಯಾಕೆ ಹಿಂಗೆ ಮಾಡ್ತಾರೆ? ಕ್ಲೀನಾಗಿ ಪ್ಯಾಕ್ ಮಾಡಿ ಕವರ್ ಹಾಕಿ ಕೊಡೋಕ್ಕಾಗಲ್ವ? ಅಮೆಝಾನಲ್ಲಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡ್ತಾರೆ. ಫ್ಲಿಪ್ಕಾರ್ಟ್ ಅವ್ರು ಯಾಕೆ ಮಾಡಲ್ಲ ನೋಡಿ. ಅದಕ್ಕೆ ಫ್ಲಿಪ್ಕಾರ್ಟಲ್ಲಿ ಏನಾದರೂ ಆರ್ಡ್ರ್ ಮಾಡಬೇಕಂದ್ರೆ ನಾನು ತುಂಬ ಯೋಚನೆ ಮಾಡ್ತೀನಿ. ಇದನ್ನು ಅವತ್ತೇ ಆರ್ಡ್ರ್ ಮಾಡಿದ್ದು, ಇದು ಇವತ್ತು ಬಂದಿದೆ. ಸೊ ನೋಡಿ, ಅದಕ್ಕೆ ಇದು ಹೆಂಗೆ ಬಂದಿದೆ ಅಂತ ನೋಡ್ತಾ ಇದ್ದೀನಿ. ಇದು ನಮ್ಮ ಬಿಂದಿಗೆ ಸಿಮ್ಮಿ ಆರ್ಡ್ರ್ ಮಾಡಿದ್ದು ನಾನು. ಅದು ಸೊ ಇದು ಒಂದು ಕವರ್ ಹಾಕಿದ್ದಾರೆ, ಓಕೆನಾ. ನೋಡಿ ಸಿಮ್ಮಿ ಇದು ಮಾಡಿದ ಕಲರೇ ಬಂದಿದೆ. ಸೊ ಏನು ಚೇಂಜ್ ಆಗಿಲ್ಲ. 1 2 3 4 ಇಲ್ಲಿ ಒಂದು 5 6 ಪೀಸ್ ಇದೆ. ಇದು ಏನು 6 ಪೀಸ್ ನಾನು ಆರ್ಡ್ರ್ ಮಾಡಿದ್ದೆ. ಸೊ 6 ಬಂದಿದೆ ಬಲ್ಕಲ್ಲೇ. ಸೊ ಚೆನ್ನಾಗಿದೆ, ಬಟ್ಟೆನೂ ಚೆನ್ನಾಗಿದೆ. ನಾನು ಯಾವುದು ಆರ್ಡ್ರ್ ಮಾಡಿದ್ನೋ ಅದೇ ಬಂದಿದೆ, ಏನೂ ಚೇಂಜಸ್ ಆಗಿಲ್ಲ. ನೋಡಿ ಎಲ್ಲನೂ ನಾನು ಒಂದು ಸತಿ ಕ್ಲೀನಾಗಿ ಚೆಕ್ ಮಾಡಿಬಿಟ್ಟೆ. ಅಂದರೆ ಡ್ಯಾಮೇಜ್ ಇದೆಯಾ, ಏನಾದರೂ ಅರ್ಧೋಗಿದೆಯಾ, ಸ್ಟಿಚ್ ಬಿಟ್ಟಿದೆಯಾ, ಆಮೇಲೆ ಥ್ರೆಡ್ ಎಲ್ಲ ಹಂಗೆ ಇರುತ್ತಲ್ಲ ದಾರಗಳು. ಓಕೆನಾ. ನೋಡಿ ಸಣ್ಣ ಪುಟ್ಟ ತೊಗೊಂಡ್ರೂ ನಾನು ಈ ಥರ ಚೆಕ್ ಮಾಡ್ತೀನಿ, ಯಾಕಂದರೆ ನನ್ನ ಸೇಫ್ಟಿ ನನಗೆ. ಸೊ ಯಾಕಂದರೆ ಒಂದೊಂದು ರೂಪಾಯಿಯು ನಮಗೆ ತುಂಬ ವ್ಯಾಲ್ಯೂಯೇಬಲ್ಲು. ಸೊ ಅಮೌಂಟ್ ವ್ಯಾಲ್ಯೂ ಏನು ಅಂತ ನಮಗೆ ಗೊತ್ತು, ಮನಿ ವ್ಯಾಲ್ಯೂ ಏನು ಅಂತಲೂ ಗೊತ್ತು. ಸೊ ಅದಕ್ಕೋಸ್ಕರ ನಾನು ಏನೇ ತೊಗೊಂಡ್ರು ಫಸ್ಟ್ ಈ ಥರ ಚೆಕ್ ಮಾಡ್ತೀನಿ. ನೀವು ಈ ಥರ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ನೀವು ಈ ಥರ ಫಾಲೋ ಮಾಡಿ. ಏನೇ ಐಟಮ್ ಬಂದರೂ ಆನ್ಲೈನಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಬಂದಿದ ತಕ್ಷಣ. ಆಮೇಲೆ ರಿಟರ್ನ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಸೊ ಇಷ್ಟು ದಿವಸ ಅಂತಲೂ ಇರುತ್ತೆ ರಿಟರ್ನೇಬಲು, ಬಟ್ ಅವಾಗೇ ಮಾಡಿಬಿಟ್ರೆ ಇಲ್ಲ ಅವತ್ತಿನ ದಿವಸನೇ ಮಾಡಿಬಿಟ್ರೆ ನಮಗೆ ಬೆಟರ್ ಅಲ್ವಾ ಅಂತ ನಾನು ಮಾಡ್ತಾಯಿದ್ದೀನಿ. ನೋಡಿ ಅಂದರೆ ಇದೇನು ಕೊಳೆ ಆಗಿಲ್ಲ, ನಾನು ಫುಲ್ಲು ನೋಡಿದೆ, ಏನು ಕೊಳೆ ಆಗಿಲ್ಲ. ಬಟ್ ಪ್ಯಾಂಟ್ ಮಾತ್ರ ನಂಗೆ ಬೇಜಾರಾಗೋಯಿತು, ಅದಕ್ಕೆ ಅದು ಓಪನ್ ಇತ್ತು. ಸೊ ನಿಮ್ಗೆ ಅದನ್ನು ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹೊಸ್ದಾಗಿ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಏನು ಸಣ್ಣ ಪುಟ್ಟ ಐಟಮ್ಸು ತೋರಿಸ್ತಾ ಇದ್ದಾರೆ ಅಂತ ನೀವು ಅನ್ಕೋಬೋದು, ಬಟ್ ಸಣ್ಣ ಪುಟ್ಟ ಐಟಮ್ಸು ನಮಗೆ ವ್ಯಾಲ್ಯೂಯೇಬಲ್ ಇರುತ್ತೆ. ಯಾಕಂದರೆ ಇದು ಒಳ ಉಡುಪು, ಹೆಣ್ಮಗುಗೆ ಹಾಕೋದಲ್ವ. ಸೊ ಹೆಣ್ಮಗು ಗಂಡು ಮಗು ಅಂತೇನಿಲ್ಲ, ಬಟ್ಟೆ ಮೇಲೆ ಮೈ ಮೇಲೆ ಹಾಕೋದು. ಅದಕ್ಕೋಸ್ಕರ ನಾನೆಲ್ಲ ಚೆಕ್ ಮಾಡ್ತೀನಿ. ಸೊ ಡ್ಯಾಮೇಜ್ ಇರೋದು ಅಥವಾ ಏನಾದರೂ ಕಲೆ ಆಗಿರೋದೆಲ್ಲ ಇದ್ರೂ ನಾನು ರಿಟರ್ನ್ ಮಾಡಿಬಿಡ್ತೀನಿ. ಸೊ ನೋಡಿ ಇವಾಗ ಮಳೆ ಬರ್ತಾನೆ ಇತ್ತಲ್ವ, ಬಿಂದ್ಯಾ ಹತ್ರ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿದೆ. ಡೈಲಿ ಒಂದು ಸಿಮ್ಮಿ ಬೇಕು ಅಂತ ಆರ್ಡ್ರು ಮಾಡಿದ್ದು. ಇನ್ನೂ ಸಿಮ್ಮಿ ಇತ್ತು ಅವಳ ಹತ್ರ. ಸೊ ಇರಲಿ, ಇವಾಗ ಮಳೆಗಾಲ ಒಣಗಲ್ಲ ಅಂದ್ಬಿಟ್ಟು ಮತ್ತೆ ಆರಿರೋದು ಆರ್ಡ್ರು ಮಾಡ್ಕೊಂಡಿದ್ದೀನಿ. ನೋಡಿ ಹೆಣ್ಮಕ್ಳಿಗೆ ಒಳ ಉಡುಪುಗಳು ತುಂಬ ಮುಖ್ಯ, ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ಮೊದಲೇ ತೆಗೆದಿಟ್ಕೊಂಡಿರ್ತೀನಿ.